ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಸುಲಭವಾಗಿ ಮನೆಯಲ್ಲಿ ಪಿಜ್ಜಾವನ್ನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕರಗಿಸ್ಕೊಂಡು ನಂತರ ಇದಕ್ಕೆ ಡ್ರೈ ಈಸ್ಟನ್ನು ಸೇರಿಸ್ಕೋಬೇಕು. ಡ್ರೈ ಈಸ್ಟನ್ನು ಹಾಕಿ ಒಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡೋದು ಬಿಟ್ಟರೆ ಇದೊಂದು ರೀತಿಯಲ್ಲಿ ಬಬಲ್ಸ್ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಈ ರೀತಿ ಬಬಲ್ಸ್ ಬಂದರೆ ಮಾತ್ರ ನಾವು ಹಿಟ್ಟನ್ನು ಸೇರಿಸ್ಕೋಬೇಕು, ಇಲ್ಲಾಂದರೆ ಸೇರಿಸ್ಕೋಬಾರ್ದು. ಲೆಕ್ಕ ತಾಳ್ತೆಯಿಂದ ಹೇಳಬೇಕಂದ್ರೆ 150 ಗ್ರಾಮ್ ಆಗೋಷ್ಟು ಹಿಟ್ಟನ್ನು ಇಲ್ಲಿ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು. ಇಲ್ಲಿ ಬೆಳ್ಳುಳ್ಳಿ ಪೌಡರು ಹಾಗೆ ಹಾಲಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಪಿಜ್ಜಾ ಮಸಾಲೆ ಇರುತ್ತೆ ನೋಡಿ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ನೀವು ಬೆಣ್ಣೆ ಅಥವಾ ತುಪ್ಪವನ್ನು 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಅದೇ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರೇನಾದರೂ ಕಡಿಮೆ ಅನಿಸಿದರೆ ಇನ್ನು ಸ್ವಲ್ಪ ಉಗುರು ಬೆಚ್ಚಾಗಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಇದನ್ನು ನಾವು ಮೃದುವಾಗಿ ಆಗೋವರೆಗೂ ಕಲಿಸ್ಕೊಂಡು ಒಂದು ಅರ್ಧ ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ನಾನಿಲ್ಲಿ ಮತ್ತೆ ತುಪ್ಪವನ್ನು ಸೇರಿಸ್ಕೊಂಡು ಸ್ವಲ್ಪನೇ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅರ್ಧ ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಅರ್ಧ ತಾಸು ಆದ ನಂತರ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಸೈಜು ಡಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಉಬ್ಬಿರುತ್ತೆ, ನೋಡ್ತಾ ಇರ್ಬೋದು. ಈಗ ಇದರಲ್ಲಿ ನೀವು ಬೇಕಂದರೆ 2 ಪಿಜ್ಜಾ ಕೂಡ ಮಾಡ್ಕೋಬೋದು, ದೊಡ್ಡದಾಗಿರುವಂಥ 1 ಪಿಜ್ಜಾ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಗಾತ್ರದ 2 ಪಿಜ್ಜಾವನ್ನು ಮಾಡ್ಕೋತಾ ಇದ್ದೀನಿ. ನೀವು ಈ ಪಿಜ್ಜಾನ ಒಂದ್ಸತಿ ಆದರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ನಾವೇ ಮಾಡಿ ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಕೂಡ ಇರುತ್ತೆ. ಇದಕ್ಕೆ ಕಡಲೆ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಡುವಿಗೆ ಸ್ವಲ್ಪ ತಿಳುವಾಗಿರಬೇಕು, ಸೈಡ್ಗೆಲ್ಲ ಸ್ವಲ್ಪ ದಪ್ಪವಾಗಿ ಇರಬೇಕು. 1 ಸ್ಪೂನ್ ಅಥವಾ ಚಾಕು ಹೆಲ್ಪ್ನಿಂದ ಡಾಟ್ಸ್ ಆಗಿ ಮಾಡ್ಕೋಬೇಕು, ಯಾಕಂದರೆ ಇದು ಜಾಸ್ತಿ ಉಬ್ಬಬಾರ್ದು. ಹಾಗಾಗಿ ಈಗ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಇದಕ್ಕೆ ಪಿಜ್ಜಾ ಸಾಸನ್ನು ಸೇರಿಸ್ಕೊತಾ ಇದ್ದೀನಿ. 1 ಚಮಚದಷ್ಟು ಮೆಯೋನೀಸನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾವು ಏರ್ ಫ್ರೈಯನ್ನು ಬಿಸಿ ಮಾಡ್ಕೋಬೇಕು, ಒಂದು 10 ನಿಮಿಷ. ನಾನಿಲ್ಲಿ ಒಂದು 10 ನಿಮಿಷ ಬಿಸಿ ಆಗೋವರೆಗೂ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮನೆಯಲ್ಲಿರುವಂಥ ತರಕಾರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ನಂತರ ಸ್ವೀಟ್ ಕಾರ್ನು, ಸ್ವಲ್ಪ ಸೌತೆಕಾಯಿಯನ್ನು ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ಬದಲಾಗಿ. ಕ್ಯಾಪ್ಸಿಕಮ್ಮು ನನ್ನ ಮಗ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ವೀಟ್ ಕಾರ್ನನ್ನು ಸೌತೆಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅಲ್ಲಿ ತರಕಾರಿಯನ್ನು ಸೇರಿಸ್ಕೋಬೋದು. ಈಗಂದ್ರೂ ಪಿಜ್ಜಾದಲ್ಲಿ ಎಲ್ಲ ತರಕಾರಿಯನ್ನು ಯೂಸ್ ಮಾಡ್ತಾನೆ ಇದ್ದಾರೆ. ಈಗ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ, ಸೊ ಅದರಲ್ಲಿ ಸ್ಲೋಲಿ ಆಗಿ ಇಡಬೇಕು, ಕೈ ಸುಟ್ಬಿಡುತ್ತೆ, ಹುಷಾರಾಗಿ. ಈಗ ಇದನ್ನು ಸೇರಿಸ್ಕೊಂಡು ತಕ್ಷಣವೇ ನಾವು ಏರ್ ಫ್ರೈಯಲ್ಲಿ ಇದನ್ನು ಸೇರಿಸ್ಕೋಬೇಕು. ಈಗ ನಾನಿಲ್ಲಿ 180 ಡಿಗ್ರಿಯಲ್ಲಿ 14 ನಿಮಿಷ ಬೇಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಸೂಪರಾಗಿ ಪಿಜ್ಜಾ ನಾವು ಮನೆಯಲ್ಲೇ ಮಾಡ್ಬೋದು. ನಿಮ್ಮ ಹತ್ರ ಏರ್ ಫ್ರೈ ಇಲ್ಲಪ್ಪ ಅಂದರೆ ಬಾಣಲಿ ಇರುತ್ತಲ್ವ, ಬಾಣಲಿಯಲ್ಲಿ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಅದನ್ನು ಕೂಡ ಬಿಸಿ ಮಾಡಿಕೊಂಡು ನಂತರ ನೀವು ಪ್ಲೇಟನ್ನು ಅದರಲ್ಲಿ ಇಡ್ಬೋದು. ಅದ್ರ ವಿಡಿಯೋ ಕೂಡ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೂಪರಾಗಿ ಪಿಜ್ಜಾ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.